ಇವಾಗ ಮೇಕಪ್ ಅಂದ್ರೆ ಇವಾಗ ಮೇಕಪ್ ಅಂತ ಹೇಳ್ತೀವಲ್ವಾ, ಮೇಕಪ್ ಅಂದ್ರೆ ಏನು, ಏನ್ ತಿಳ್ಕೊಂಡಿರೋ ಮೇಕಪ್ ಅಂದ್ರೆ ಏನು ಅಷ್ಟೇ ಕೇಳ್ತೀವಿ. ಮೇಕಪ್ ಅಂದ್ರೆ ಬಟ್ ಇರೋ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ಇರೋರನ್ನ ಇನ್ನೂ ಫೇರ್ ಆಗಿ ಕಾಣೋ ಇನ್ನೂ ಬ್ಯೂಟಿ ಆಗಿ ಕಾಣೋ ತರದನ್ನೇ ನಾವು ಮೇಕಪ್ ಅಂತ ಕರೆಯೋದು. ಓಕೆ, ಇವಾಗ ಫಸ್ಟು ನಾನು ಏನ್ ಹೇಳ್ತೀನಿ, ಕೆಲವು ಥಿಯರಿ ಹೇಳ್ತೀನಿ, ನೀವು ತಗೋಬೇಕು. ಈಗ ನಾವು ಮೇಕಪ್ ಮಾಡೋದಕ್ಕಿಂತ ಮುಂಚೆ ಇವಾಗ ಹೇರ್ದು ನಾವು ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋತಿದ್ವೋ ಅಲ್ವಾ, ಹಂಗೆ ನಾವೀಗ ಒಂದು ಫೇಸ್ ನ ಮಾಡ್ಕೋತಿದ್ವಿ ಅಂದ್ರೆ ಅದಕ್ಕೂ ಸಮ್ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಇವಾಗ ಫಸ್ಟ್ CTM ಅಂತ ಹೇಳ್ತೀವಿ. CTM ಅಂದ್ರೆ ಏನು? CTM ಪೆನ್ ಕ್ಲೆನ್ಸಿಂಗು ಟೋನರು ಮಾಯಿಶ್ಚರೈಸರ್. CTM ಕ್ಲೆನ್ಸರ್ ಗೊತ್ತಿಲ್ಲ, ಕ್ಲೀನಿಂಗ್ ಮಾಯಿಶ್ಚರೈಸರ್ ಗೊತ್ತಿಲ್ಲ. ಕ್ಲೆನ್ಸರ್ ಕ್ಲೀನಿಂಗ್ ಅಂದ್ರೂ ಒಂದೇ, ಕ್ಲೆನ್ಸರ್ ಅಂದ್ರೂ ಒಂದೇ. ಫೇಸ್ ಕ್ಲೀನ್ ನಾವು ಯಾವುದೇ ಒಂದು ಫಸ್ಟ್ ಮಾಡಬೇಕಾದ್ರೆ ಫೇಸ್ನ ಇವಾಗ ನನಗೆ ಅಂದರೆ ನಾನು ಎಲ್ಲ ಕಡೆ ನಾವು ಹೋಗಿ ಇವಾಗ HD ಮೇಕಪ್ ಹೋಗಿರ್ತೀವಿ, ಕೆಲವೊಂದು ಮೇಕಪ್ ಹೋಗಿರ್ತೀವಿ, ಫಸ್ಟ್ ನಾವು ಕುಂಕುಮ ಹಾಕೋದು ಎಲ್ಲ ಬರೆದಿರ್ತಾರೆ. ಫಸ್ಟು ನಾವು ಕ್ಲೀನಿಂಗ್ ಮಾಡ್ಕೋಬೇಕು ಫೇಸ್. ಅದಕ್ಕೆ ಕ್ಲೀನಿಂಗಿಗೆ ಕ್ಲೆನ್ಸರ್ ಮಿಲ್ಕ್ ಸಿಗುತ್ತೆ. ನೀವು ಟೈಮ್ ಇದ್ದರೆ ಕ್ಲೆನ್ಸ್ ಮಾಡಿ, ಅದಾದಮೇಲೆ ವೆಟ್ ವಿಷಯಿಂದ ರಿಮೂವ್ ಮಾಡಿ ಟೋನರ್ ಬರುತ್ತೆ. ಟೋನರ್ ಅಪ್ಲೈ ಆದಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಇದು ಬೇಸಿಕ್. ಯಾವುದೇ ಒಂದು ಕ್ಲೈಂಟ್ ಅಟೆಂಡ್ ಮಾಡ್ತಿದ್ದೀವಿ ಅಂದರೆ ಮಾಡಬೇಕು. CTM ಅಂತ ಫಸ್ಟ್ ಇದು ನಾವೇನು ಮಾಡ್ತೀವಿ, ಫಸ್ಟು ಕ್ಲೀನಿಂಗ್ ಮಾಡ್ತೀವಿ. ಕ್ಲೀನಿಂಗ್ ಮಾಡಿದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ಮಾಯಿಶ್ಚರೈಸರಲ್ಲಿ ಕ್ಲೀನ್ ಆದಮೇಲೆ ಪ್ಯಾಕ್ ಬರುತ್ತೆ. ಈಗ ರೀಸೆಂಟಾಗಿ ಅದನ್ನು ಪ್ಯಾಕ್ನ ಇದು ಮಾಡಿದೆ, ಫೇಸ್ಗೆ ಪ್ಯಾಕ್ ಹಾಕಿ ರೋಲರಲ್ಲಿ ಅದನ್ನು 15 ಮಿನಿಟ್ಸ್ನ ಬಿಡಬೇಕು. ಅದನ್ನು ಬರ್ಕೊಳ್ಳಿ ನೀವು. ಕ್ಲೆನ್ಸ್ ಆಗ್ತದಂಗೆ ಟೋನರ್ ಮಾಡಲ್ಲ. ಬಟ್ CTM ಅಂತ ಇದು ಮೇಯ್ನು. ಇದು ಕ್ಲೆನ್ಸಿಂಗ್ ಆದ್ಮೇಲೆ ನಾವೇನು ಮಾಡ್ತೀವಿ, ರಿಮೂವ್ ಮಾಡಿಬಿಟ್ಟು ಪ್ಯಾಕ್ ಹಾಕಿ ರೋಲರಲ್ಲಿ ಮಸಾಜ್ ಮಾಡಿ 50 ಮಸಾಜ್ ಮಾಡಲೇಬೇಕು. ಇವಾಗ ಇಲ್ಲ ನನ್ನ ಹತ್ರ. ಓಕೆ, ನಾನೇನು ಮಾಡ್ತೀನಿ ಇವಾಗ ಮಾಡಿ ಜಸ್ಟ್ ಹಾಗೆ ಮಾಡಿ 15 ಮಿನಿಟ್ಸ್ ಗ್ಯಾಪ್ ಮಾಡ್ತೀನಿ. ಹೈ ಕೆಳಗೆ ಅಂಡರ್ ಐಸ್ ಹಾಕ್ತಾರಲ್ಲ, ಅದೇ ಕ್ರೀಮ್ ಅಲ್ಲಲ್ಲ, ಪ್ಯಾಕ್ ತರನೇ ಅದು ಒಂದು ಹಾಕ್ತಾರೆ. ಅಂದ್ರೆ ಅದು ಎಲ್ಲ ಅದೇ ಅಂಡರ್ ಐಸ್ ಸ್ವಲ್ಪ ಬ್ಲಾಕ್ನೆಸ್ ನ ಅವಾಯ್ಡ್ ಮಾಡುತ್ತೆ. ಇವಾಗ ಹೆಂಗಂದ್ರೆ ಇವಾಗ ನಾವು ಫೇಶಿಯಲ್ಗೂ ಮತ್ತೆ ಡಿಟ್ಯಾನ್ಗೆ ಏನ್ ಡಿಫ್ರೆನ್ಸ್, ನಮ್ಗೆ 3 days ಆದ್ಮೇಲೆ ರಿಸಲ್ಟ್ ಬರುತ್ತೆ. ಬ್ಲೀಚ್ ಹೆಂಗ್ ಗೊತ್ತಾ, ಫಾಸ್ಟ್ ರಿಸಲ್ಟ್. ಇವಾಗ ಮಾಡ್ಕೊತಿದಂಗೆ ಸ್ಕಿನ್ ಗ್ಲೋನೆಸ್ ಆಗ್ಬಿಡುತ್ತೆ. ಅದೇ ತರ ನಾವೀಗ ಯಾವುದೇ ಪ್ಯಾಕ್, ಇವಾಗ ಕೆಲವೊಬ್ರು ಮಾಡಿಸಿರಲ್ಲ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಾವು ಮೇಕಪ್ ಮಾಡ್ಬೇಕಾದ್ರೆ ಅವ್ರ ಫೇಸ್ ಕ್ಲಿಯರ್ ಆಗಿರ್ಬೇಕು, ಸಾಫ್ಟ್ ಆಗಿರೋ ಮೇಕಪ್ ಕ್ಲೀನ್ ಆಗಿ ಅಬ್ಸರ್ವ್ ಆಗುತ್ತೆ. ಹಂಗಾಗಿ ನಾವು ಈಗ ಕೆಲವೊಬ್ರು ಮಾಡಿಸ್ತಾ ಇರ್ಲಿ, ಏನ್ ಮಾಡ್ಬೇಕು, ನಾವು ಅದನ್ನ ಹಾಕಿ ಮರ್ಜ್ ಮಾಡಬೇಕು. 15 ಮಿನಿಟ್ಸ್ನ ಲೀವ್ ಮಾಡ್ಬೇಕು. ಅದಾದ್ಮೇಲೆ ಏನ್ ಮಾಡ್ತೀನಿ, ಮತ್ತೆ ಕ್ಲೀನ್ ಆದ್ಮೇಲೆ ಟೋನರ್ ಮಾಡ್ತೀನಿ, ಮಾಯಿಶ್ಚರೈಸರ್ ಮಾಡ್ತೀನಿ. ಟೋನರ್ ಅಂದ್ರೆ ಜಸ್ಟ್ ವಾಟರ್ ಬೇಸ್ ಕಂಟೆಂಟ್ ಇರುತ್ತೆ, ಟಚ್ ಅಷ್ಟೇ, ಅದೇನಿಲ್ಲ, ಸುಮ್ಮನೆ ಅಪ್ಲೈ. ವಾಟರ್ ಕಂಟೆಂಟ್ ಏನಂದ್ರೆ ಕ್ಲೀನ್ ಮಾಡಿರೋದ ಏನಾಗುತ್ತೆ, ಫೇಸ್ ಎಲ್ಲ ಕ್ಲೀನ್ ಮಾಡಿದಾಗ ಆ ಪೋರ್ಸ್ ಓಪನ್ ಆಗಿರುತ್ತೆ. ಟೋನರ್ ಮಾಡೋದ್ರಿಂದ ಏನಂತ ಆ ಪೋರ್ಸು ಹಾಗೆ ಕ್ಲೋಸ್ ಆಗುತ್ತೆ, ಹಂಗೆ ಕ್ಲೀನ್ ಆಗಿ ಕ್ಲೋಸ್ ಆಗುತ್ತೆ. ಟೋನರ್ ಆದರೆ ನಾನು ಏನು ಮಾಡ್ತೀನಿ, ಫಸ್ಟ್ ಇವಾಗ ನನ್ನ ಫೇಸು ಕ್ಲೀನ್ ಆಯಿತು, ಏನಾಯಿತು, ಟೋನರ್ ಆಯಿತು, ಮಾಯಿಶ್ಚರೈಸರ್ ಆಯಿತು. ಬಟ್ ನಾನು ಇಷ್ಟೆಲ್ಲ ಆದಮೇಲೆ ಫೇಸಿಗೆ ನೆಕ್ಸ್ಟ್ ನಾನು ಮಾಯಿಶ್ಚರೈಸರ್ ಹಾಕ್ತಿದ್ದಂಗೆ ಪ್ರೈಮರ್ ಅಪ್ಲೈ ಮಾಡಬೇಕು. ಆದರೆ ನಾನು ಮಾಡಿಲ್ಲ. ಏನಕ್ಕೆ ಅಂತ ಅಂದರೆ, ನಾನು ಏನು ಮಾಡ್ತೀನಿ, ಫಸ್ಟು ಗೋ ಟು ಹೈ ಮೇಕಪ್. ಹೈ ಮೇಕಪ್ನ ಕೆಲವೊಬ್ಬರು ಮೇಕಪ್ ಆದಮೇಲೆ ಮಾಡ್ತಾರೆ, ಕೆಲವೊಬ್ರು ಮೇಕಪ್ಗಿಂತ ಮುಂಚೆ ಹೈ ಮೇಕಪ್ ಮಾಡ್ತಾರೆ. ನನ್ನ ಸಜೆಸ್ಟ್ ಏನಂದ್ರೆ, ಎಲ್ಲಾವುದು ಮಾಡೋದಕ್ಕಿಂತ ಮುಂಚೆನೆ ಹೈ ಮೇಕಪ್ ಮಾಡೋದು ಬೆಟರ್. ಏನಕ್ಕೆ ಅಂದ್ರೆ, ಇವಾಗ ಏನೋ ನಾವು ಗ್ಲಿಟರ್ ಅಪ್ಲೈ ಮಾಡ್ತಿರ್ತೀವಿ, ಮೇಕಪ್ ಆಗಿರುತ್ತೆ, ಅದು ಕೆಲವೊಂದು ಗ್ಲಿಟರ್ ಮೂವ್ ಆಗಲ್ಲ. ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು, ನಾವು ಹೈ ಮೇಕಪ್ ನ ಮಾಡಬೇಕು. ಹೈ ಮೇಕಪ್ ಅಲ್ಲಿ ಫಸ್ಟ್ ಏನ್ ಮಾಡಬೇಕು, ಬೇಸ್ಮೆಂಟ್.
ಇವಾಗ ನಾವು ಫೇಸಿಗೆ ಏನೇ ಮಾಡ್ಬೇಕಾದ್ರೂ ಹೆಂಗೆ ಬೇಸ್ ತರ ಮಾಡ್ಕೋತೀವೋ, ಕೆಲವೊಬ್ಬರಿಗೆ ಹೈ ಹೆಂಗಿರುತ್ತೆ, ಡಾರ್ಕ್ ಇರುತ್ತೆ. ಇಲ್ಲೆಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ, ಹೈಗೂ ಮಾಯಿಶ್ಚರೈಸರು, ಪ್ರೈಮರು, ಹೈ ಪ್ರೈಮರೇ ಬೇರೆ ಇರುತ್ತೆ, ಹೈ ಮಾಯಿಶ್ಚರೈಸರೇ ಬೇರೆ ಇರುತ್ತೆ. ಓಕೆ, ಆದ್ರೆ ನಾನು ಅಪ್ಲೈ ಮಾಡಲ್ಲ, ಬಟ್ ಹೇಳೋದು ಹೇಳ್ತೀನಿ. ಮತ್ತೆ ಇನ್ನೊಂದು ಏನಂದ್ರೆ ಲೆನ್ಸ್. ಹೆವಿ ಅಂದ್ರೆ ತುಂಬಾ ಕ್ಲೀನ್ ಮಾಡ್ಕೋಬೇಕು ಹ್ಯಾಂಡು. ಏನಂದ್ರೆ ಇದು ಹೈ ಹಿನ್ನಲ್ಲಿ ಹಾಕೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಸ್ಯಾನಿಟೈಸ್ ಮಾಡ್ಕೊಂಡು ಹಾಕ್ತೀನಿ, ಇಲ್ಲ ನಾನು ತುಂಬಾ ಸೋಪ್ ಹಾಕೊಂಡು ನೀಟಾಗಿ ತೊಳ್ಕೊಂಡ್ ಬಂದಿದ್ದೀನಿ ಅನ್ನೋದ್ರಿಂದ ಮಾಡಬೇಡಿ. ಇದನ್ನ ಅಪ್ಲೈ ಮಾಡ್ಬೇಕಾದ್ರೆ ಫುಲ್ಲು ಕ್ಲಿಯರ್ ಆಗಿರ್ಬೇಕು ನಮ್ಮ ಹ್ಯಾಂಡು. ಓನ್ಲಿ ಪ್ಲೈನ್ ವಾಟರ್ ಅಲ್ಲಿ ಫಸ್ಟ್ ನಾವು ಏನೇ ಮಾಡೋದಕ್ಕಿಂತ ಮುಂಚೆ ಇದನ್ನ, ಇವಾಗ ನಾವೆಲ್ಲ ಆಯ್ತು, ಕ್ಲನ್ಸ್ ಆಯ್ತು, ಎಲ್ಲ ಆದ್ಮೇಲೆ ಏನ್ ಮಾಡ್ತೀವಿ, ಐ ಮೇಕಪ್. ಕೆಲವೊಬ್ರು ಕೇಳ್ತಾರೆ ಕ್ಲನ್ಸ್, ಇವಾಗ ಇದು ಏನು ಲೆನ್ಸ್ ಇವಾಗ ಕಾಮನ್ ಆಗಿದೆ, ಎಲ್ಲಾ ಬ್ರೈಡ್ಸ್ ಹಾಕ್ಸ್ಕೊತಾರೆ. ಇದ್ರಲ್ಲಿ ವೇರಿಯೇಷನ್ಸ್ ಬರುತ್ತೆ ನೋಡಿ. ಇದ್ರ ತುಂಬಾ ಹೆಣ್ಣು ಇದಾಗಿಲ್ಲ, ಇಲ್ಲಿದೆ ನೋಡಿ, ಕಾಣಿಸಿದ್ಯಾ? ಇದರಲ್ಲಿ ಕಲರ್ಸ್ ಸಿಗುತ್ತೆ, ವೆರೈಟೀಸ್ ಆಫ್ ಕಲರ್ಸ್ ಸಿಗುತ್ತೆ. ಒಂದೇ ಕಲರ್ಸ್ ಹಾಕ್ಸ್ಕೊಂತಾರೆ. ಕಲರ್ಸ್ ಅದರಲ್ಲಿ ವೆರೈಟೀಸ್ ಆಫ್ ಕಲರ್ಸ್ ಸಿಗುತ್ತೆ. ಬಟ್ ನಾನು ಇಲ್ಲಿವರೆಗೂ ರೂರಲ್ ಏರಿಯಾದಲ್ಲಿ ಯಾರು ಕೇಳಿಲ್ಲ ನನಗೆ. ಬಟ್ ನಾನೇನು ಶೂಟಿಗೆ ಏನಕ್ಕಾದ್ರೂ ಬೇಕಾದ್ರೆ ಯೂಸ್ ಮಾಡ್ತೀನಿ ಅಷ್ಟೇ. ಪ್ರೈಮರ್ ಮಾಡ್ತಾರೆ. ಪ್ರೈಮರ್ ಆದ್ಮೇಲೆ ಒಂದು ಕನ್ಸೀಲ್ ಮಾಡ್ತಾರೆ, ಹೈ ಕನ್ಸೀಲ್ ಯಾವತ್ತಿದ್ರು ಅವ್ರ ಸ್ಕಿನ್ ಟೋನ್ಗಿನ್ನ 1 ಲೆವೆಲ್ ಮೇಲಿರುತ್ತೆ. ಇವಾಗ ನನ್ನ ಸ್ಕಿನ್ ಟೋನು ಈ ಲೆವೆಲ್ ಅಲ್ಲಿ ಇದ್ರೆ ಇದಕ್ಕಿಂತ ಹೈ ಲೆವೆಲ್ ಅಲ್ಲಿ ನಾವು ಹೋಗ್ತೀವಿ. ಹೈಗೆ ಸ್ವಲ್ಪ ಲೈಟ್ ಶೇಡಿಗೆ ಹೋಗ್ತೀವಿ. ನನ್ನ ಫೇರ್ಗೆ ಲಿಟಲ್ ಬಿಟ್ 1 ಪಾಯಿಂಟ್ ಮಾತ್ರನೇ ಐ ಶೇಡ್ ಅಪ್ಲೈ ಮಾಡ್ತೀವಿ. ಅದಾದ್ಮೇಲೆ ನೀವು ನೆಕ್ಸ್ಟ್ ಅದ್ರ ಮೇಲೆ ಪೌಡರ್. ಅರ್ಥ ಆಗ್ತಿದ್ಯಾ? ಬರ್ಕೊಂಡಂಗಿದ್ರೆ ಬರ್ಕೊಳ್ಳಿ. ಐ ಮೇಕಪ್ ಮಾಡ್ಬೇಕಾದ್ರೆ ಏನೇನ್ ಬರುತ್ತೆ ಅಂತ ಬರ್ಕೊಳ್ಳಿ. ಮತ್ತೆ ಕನ್ಸೀಲ್, ಅವ್ರ ಸ್ಕಿನ್ ಟೋನ್ಗಿನ್ನ 1 ಪಾಯಿಂಟ್ ಫೇರ್ ಇರೋಂತ ಕನ್ಸೀಲ್ ನ ನಾವು ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಅದ್ರ ಮೇಲೆ ಕನ್ಸೀಲ್ ಆದ್ಮೇಲೆ ಅದ್ರ ಮೇಲೆ ಪೌಡರ್ ಅಪ್ಲೈ ಮಾಡ್ತೀವಿ ನಾವು. ವೆರೈಟೀಸ್ ಆಫ್ ಲ್ಯಾಶಸ್ ಬರುತ್ತೆ. ಇದು ನಾರ್ಮಲ್ ಆಗಿರುತ್ತೆ, ಇದು ಸ್ವಲ್ಪ ಹೆವಿ ಇರುತ್ತೆ. ನಾವು ಲ್ಯಾಶಸ್ ನ ಅಪ್ಲೈ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಫಸ್ಟ್ ಒಂದ್ ಲ್ಯಾಶಸ್ ಓಪನ್ ಮಾಡಿ ಅವ್ರಿಗೆ ಕರೆಕ್ಟ್ ಆಗಿ ಎಷ್ಟು ಬೇಕು ಲ್ಯಾಶಸ್ ನ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ಬಂದಿದ್ದನ್ನ ಹೇರ್ನ ಕಟ್ ಮಾಡ್ಕೊಂಡು ಗ್ಲೂ ಮಾಡಿ ಐನ ಕ್ಲೋಸ್ ಮಾಡಕ್ ಹೇಳಿ ಕ್ಲೀನ್ ಆಗಿ ಇನ್ನರ್ ಕಾರ್ನರ್ ಇಂದ ನೀಟಾಗಿ ಕುಂಡಿಸ್ಕೊಳ್ಳಿ. ಅವಾಗ ನೀಟಾಗಿ ಬರುತ್ತೆ. ಈಗ ನಿನ್ ಲ್ಯಾಶಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಬಟ್ ಇಲ್ಲಿಂದ ಲ್ಯಾಶಸ್ ಕೂರಿಸ್ಕೋಬೇಕು. ಅವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆಯ್ತಾ? ಇದು ಲ್ಯಾಶಸ್ ಕಂಪ್ಲೀಟ್ ಆಯ್ತು. ನಾವು ಇವಾಗ ಅವ್ರದ್ದು ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ನಾವು ಮೇಕಪ್ ಆರ್ಟಿಸ್ಟ್ ಆದ್ಮೇಲೆ ನಾವೀಗ ಮೇಕಪ್ ಹೋಗ್ತಿದೀವಿ ಅಂದ್ರೆ ಫಸ್ಟ್ ಅವ್ರದ್ದು ಯಾವ ಸ್ಕಿನ್ ಅಂತ ತಿಳ್ಕೊಬೇಕು. ಅವ್ರನ್ನೇ ಕೇಳಿದ್ರು ಕೆಲವು ಸರಿ ಅವ್ರಿಗೆ ಗೊತ್ತಿರಲ್ಲ. ಬಟ್ ನಿಮ್ಗೆ ಅದನ್ನ ಅವ್ರು ನೋಡ್ದಂಗೆ ಅವ್ರದ್ದು ಆಯಿಲ್ ಸ್ಕಿನ್, ಡ್ರೈ ಸ್ಕಿನ್, ನಾವು ಇವಾಗ ಯಾವ್ದಾವ್ದಕ್ಕೆ ಯಾವ್ಯಾವ್ದನ್ನ ಯೂಸ್ ಮಾಡ್ಬೇಕು ಅನ್ನೋದ್ರ ಮೇಲೆ ಹೋಗುತ್ತೆ. ಕ್ಲೆನ್ಸ್ ಆದ್ಮೇಲೆ ಏನ್ ಮಾಡ್ತೀರಾ ನೀವು, ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ತೀರಾ. ಮಾಯಿಶ್ಚರೈಸರ್ ಡ್ರೈ ಸ್ಕಿನ್ ಏನ್ ಮಾಡ್ತೀವಿ, ಮಾಯಿಶ್ಚರೈಸರ್ ನ ಜಾಸ್ತಿ ಅಪ್ಲೈ ಮಾಡ್ತೀವಿ. ಅವ್ರದ್ದು ಏನಾಗಿರುತ್ತೆ, ಸ್ಕಿನ್ನು ತುಂಬಾ ಡ್ರೈ ಆಗಿರುತ್ತೆ. ಮಾಯಿಶ್ಚರೈಸರ್ ಏನ್ ಮಾಡಿ ಜಸ್ಟ್ ಹಿಂಗ್ ಮಾಡೋದಲ್ಲ, ಕ್ಲೀನ್ ಆಗಿ ಕೊಡ್ಬೇಕು ಅವ್ರಿಗೆ. ಎಲ್ಲಾ ಪಾರ್ಟ್ಸ್ ಅಲ್ಲೂ ಮಾಯಿಶ್ಚರೈಸರ್ ಕ್ಲೀನ್ ಮಾಡಿ. ಹೆಂಗ್ ಗೊತ್ತಾಗುತ್ತೆ ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್? ನಿಮ್ಗೆ ಡ್ರೈ ಸ್ಕಿನ್, ಇವ್ರದ್ದು ಆಯಿಲ್ ಸ್ಕಿನ್. ಹೆಂಗೆ ಅಂತ ಹೇಳಿ, ನನ್ ಡ್ರೈ ಅಲ್ಲ, ಕಾಂಬಿನೇಷನ್ ಇಲ್ಲ. ಡ್ರೈ ಆಗುತ್ತೆ ನಂದು ಸೀಸನಲ್ ವೈಸ್. ಚಳಿಗಾಲದಲ್ಲಿ ಫುಲ್ ಡ್ರೈ ಆಗುತ್ತೆ, ಸೆಕೆಗಾಲದಲ್ಲಿ ತುಂಬಾ ಆಯಿಲ್ ಸ್ಕಿನ್ ಅಲ್ಲ. ಆಯಿಲ್ ಸ್ಕಿನ್ ಆದ್ರೆ ವೆಟ್ ಆಗ್ತಿರ್ತಾರೆ ಸ್ವಲ್ಪ ಮೂಗಿನ ಮೇಲೆ, ಅದು ಟೀ ಝೋನ್ ಅಂತೀವಿ. ಇಲ್ಲಿ ಮಾತ್ರನೇ ಸ್ವೆಟ್ ಆಗ್ತಾರೆ ಕೆಲವರು, ಅದಕ್ಕೆ ಟೀ ಝೋನ್ ಅಂತೀವಿ. ಇವ್ರು ನೋಡಿ ಇವಾಗ ಆಲ್ರೆಡಿ ಸ್ವೆಟ್ ಆಗಿದ್ದಾರೆ, ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಅಂದ್ರೆ ಅವ್ರ ಆಯಿಲ್ ಕಂಟೆಂಟ್ ಇರುತ್ತೆ, ಹಂಗಾಗಿ ನಾವು ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಕಾಂಬಿನೇಷನ್ ಸ್ಕಿನ್ ಅಲ್ಲಿ ಮೀಡಿಯಂ ಆಗಿ ಯೂಸ್ ಮಾಡ್ತೀವಿ ನಾವು. ಅಂದ್ರೆ ಅವ್ರಿಗೆ ಕಾಂಬಿನೇಷನ್ ಸ್ಕಿನ್ ಅಂತ ಹೆಂಗ್ ಗೊತ್ತಾ, ಇಲ್ಲೆಲ್ಲ ಡ್ರೈ ಇರುತ್ತೆ,
ಈ ಭಾಗ ಮಾತ್ರನೇ ಅವ್ರಿಗೆ ಸ್ವೆಟ್ ಆಗ್ತಿರುತ್ತೆ, ಈ ಭಾಗದಲ್ಲಿ ಸ್ವೆಟ್ ಆಗ್ತಿರುತ್ತೆ. ಅದನ್ನ ನಾವು ಕಾಂಬಿನೇಷನ್, ಕೆಲವರು ಫುಲ್ ಆಯಿಲ್ ತರ ಇರುತ್ತೆ, ಅಂತವ್ರಿಗೆ ಏನ್ ಮಾಡ್ಬೇಕು, ಮಾಯಿಶ್ಚರೈಸರ್ನ ಕಮ್ಮಿ ಅಪ್ಲೈ ಮಾಡ್ಬೇಕು. ಡ್ರೈ ಸ್ಕಿನ್ ಅವ್ರಿಗೆ ಹೆವಿ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡೋದನ್ನ ನಾನು ಕ್ಲೀನ್ ಮಸಾಜ್ ಮಾಡ್ಬೇಕು. ಅದಾಯ್ತಾ? ಅದಾದ್ಮೇಲೆ ಮಾಯಿಶ್ಚರೈಸರ್ ಆದ್ಮೇಲೆ ಪ್ರೈಮರ್ ಇಸ್ ಕಂಪಲ್ಸರಿ. ಅವ್ರ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಏನಂದ್ರೆ ಒಂಥರ ಕೋಟ್ ಹಿಡಿತಂತ ಪ್ರೈಮರ್ ಮಾಡೋದು. ಕೆಲವರು ಹೇಳ್ತಾರೆ ನೈಟ್ ಫೇಸ್ ವಾಶ್ ಮಾಡ್ಬಿಟ್ಟು ಅದನ್ನ ಹಾಕೊಂಡು ಮಲಗ. ಅದು ಏನಂದ್ರೆ ಸ್ವಲ್ಪ ಫೀಲ್ ತಣ್ಣಗಾಗ್ತಿದೆ ಅಲ್ಲ, ನಿಮ್ಗೆ ಗೊತ್ತಾಯ್ತಾ? ಸ್ವಲ್ಪ ಆಗುತ್ತೆ. ಆಯಿಲ್ ಸ್ಕಿನ್ಗೆ ನಾವು ಮಾಯಿಶ್ಚರೈಸರ್ ಹೆಂಗಿರುತ್ತೆ ಅಂದ್ರೆ ಜೆಲ್ ಬೇಸ್ ಅಲ್ಲಿ ಇರುತ್ತೆ, ಮತ್ತೆ ಡ್ರೈ ಸ್ಕಿನ್ಗೆ ಕ್ರೀಮ್ ಬೇಸ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ಜೆಲ್ ಬೇಸು ಕ್ರೀಮ್ ಬೇಸ್ ಅಂದ್ರೆ ಗೊತ್ತಾಗುತ್ತಾ? ಗೊತ್ತಾಗ್ತಿದ್ಯಾ? ಕ್ರೀಮ್ ಇದೆಲ್ಲ ಕ್ರೀಮ್. ಓಕೆ, ಜೆಲ್ ಬೇಸ್ ಅಂದ್ರೆ ಈ ತರ. ಕ್ರೀಮ್ ಬೇಸು ಡ್ರೈ ಫೇಸ್ಗೆ, ಆಯಿಲ್ಗೆ ಜೆಲ್ ಬೇಸ್. ಪ್ರೈಮರ್ ಆದ್ರೂ ಅಷ್ಟೇ, ಮಾಯಿಶ್ಚರೈಸರ್ ಆದ್ರೂ ಅಷ್ಟೇ. ಈಗ ನಮ್ಗೆ ಇದ್ರಲ್ಲಿ ಆಯಿಲ್ ಸ್ಕಿನ್ಗೆ ನಮ್ಗೆ ಇವಾಗ ಮಾಯಿಶ್ಚರೈಸರ್ನ ಯಾವ್ಯಾವ್ದು ಯೂಸ್ ಮಾಡಬೇಕು ನಿಮ್ಗೆ ಕೆಲವೊಂದು ಇದನ್ನ ಹೇಳ್ತೀನಿ, ಬರ್ಕೊಳ್ಳಿ. ನಮ್ಗೆ ಅದರಲ್ಲಿ ಪಾಂಡ್ಸ್ ಒಂದು ಮಾಯಿಶ್ಚರೈಸರ್, ಪಾಂಡ್ಸ್ ಯೂಸ್ ಮಾಡ್ಬೋದು, ಪ್ಯಾಕ್ ಯೂಸ್ ಮಾಡ್ಬೋದು. ಪ್ಯಾಕ್ ಕಂಪ್ನಿದು ಪ್ಯಾಕ್ PSC. ಡ್ರೈ ಸ್ಕಿನ್ಗೆ ಇದು ಏನಂದ್ರೆ ಬೋತ್ ಕಾಂಬಿನೇಷನ್ ಸ್ಕಿನ್ಗೂ ಎಲ್ಲಾ ಸ್ಕಿನ್ಗೂ ಯೂಸ್ ಮಾಡಿ. ಸೆಟಾಪಿಲ್ ಮಾಯಿಶ್ಚರೈಸರ್ ನಾನು ಯೂಸ್ ಮಾಡ್ತೀನಿ, ಇದನ್ನ ಬೋತ್ ಸ್ಕಿನ್ಗೂ ಯೂಸ್ ಮಾಡ್ಬೋದು. ಇದು ಒಂಥರ 2-in-1 ಮಾಯಿಶ್ಚರೈಸರು, ಮಲ್ಟಿ ಮಾಯಿಶ್ಚರೈಸರ್ ಕ್ರೀಮ್ ಮೇಕ್ ಅಂತಾನೆ ಬರುತ್ತೆ. ಗೊತ್ತು. ಪ್ರೈಮರ್ ನಾನು ಜೆಲ್ ಬೇಸು ಎರಡೂ ಯೂಸ್ ಮಾಡ್ತೀನಿ. ಇದೀಗ ಮಾಯಿಶ್ಚರೈಸರ್ ಆಯ್ತಲ್ಲ, ಕಲರ್ ಬಾರಲ್ಲಿ ಸಿಗುತ್ತೆ ಪ್ರೈಮರು, ಪ್ಯಾಕ್ ಅಲ್ಲಿ ಸಿಗುತ್ತೆ, ಲಾರಿಯಲ್, ಮ್ಯಾಕು, ನಿಮ್ಗಿದು ಗೊತ್ತಿರ್ಬೇಕು. ಆಯಿಲ್ ಸ್ಕಿನ್ನಿಗೆ ಯಾವತ್ತಿದ್ರು ಏನಿರುತ್ತೆ, ಜೆಲ್ ಬೇಸ್. ಡ್ರೈ ಸ್ಕಿನ್ಗೆ ಯಾವತ್ತಿದ್ರು ಕ್ರೀಮ್ ಬೇಸ್ ಇರುತ್ತೆ. ಅರ್ಥ ಆಯ್ತಾ? ಇವಾಗ ಡ್ರೈ ಸ್ಕಿನ್ಗೆ ಕ್ರೀಮ್ ಬೇಸ್ ಅಲ್ಲಿ ಆದ್ರೆ ಪ್ಯಾಕ್ ಅಲ್ಲಿ ಸಿಗುತ್ತೆ, ಮ್ಯಾಕ್ ಅಲ್ಲಿ ಸಿಗುತ್ತೆ, ಫಾರೆವರ್ 52 ಮಂತ್ ಸಿಗುತ್ತೆ. ಬಾಬಿ ಬ್ರೌನ್ ಅಂದ್ರೆ ನಿಮಗೆ ಕಂಪ್ನಿಗಳ ಹೆಸರು ಬರೆಸ್ತಾ ಇದೆ ನಾನು, ಯಾವಾಗಲೂ ಸಿಗುತ್ತೆ ಅಂತ. ಬಾಬಿ ಬ್ರೌನ್, ಪ್ಯಾಕು, ಮ್ಯಾಕು ಅದರಲ್ಲೂ ಸಿಗುತ್ತೆ, ಮ್ಯಾಕಲ್ಲೂ ಸಿಗುತ್ತೆ. ಸ್ಕಿನ್ ಯೂಸ್ ಮಾಡೋದಾ? ಆಲ್ ಸ್ಕಿನ್ ಟೈಪ್. ಇದನ್ನ ಏನ್ ಮಾಡ್ತೀನಿ, ಜಸ್ಟ್ ಇದಿಷ್ಟು ಆಯ್ತು. ನಾವೀಗ HD ಮೇಕಪ್ ಏನಾದ್ರು ಮಾಡ್ತಿದೀವಿ ಅಂತ ಅಂದ್ರೆ ಈ ಬೇಸ್ಮೆಂಟ್ ಇದಿಷ್ಟು ಏನಾಯ್ತು, ಮಾಯಿಶ್ಚರೈಸರ್ ಆಯ್ತು, ಪ್ರೈಮರ್ ಆಯ್ತು. ಇದನ್ನ ಕ್ಲೀನ್ ಆಗಿ ಅಪ್ಲೈ ಮಾಡಿ ನೀವು 1-2-3 ಮಿನಿಟ್ಸ್ ನ ಡ್ರಾಪ್ ಮಾಡ್ಬೇಕು. ಅದೇನಂದ್ರೆ ಅಬ್ಸರ್ವ್ ಆಗ್ಬೇಕು, ಆಯ್ತಾ? 2-3 ಮಿನಿಟ್ಸ್. ನೀವು ಹಿಂಗೆ ಆಗಿಂಗೆಲ್ಲ ಪ್ಯಾಕ್ ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಅದನ್ನ ಅಬ್ಸರ್ವ್ ಆಗೋಕ್ಕೆ ಟೈಮ್. ವೆರೈಟೀಸ್ ಇಲ್ಲಿ ಡಾರ್ಕ್ ಶೇಡ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಇದರಲ್ಲಿ. ಇದು ಫೇಸ್ ಶೇಡ್ಸ್ ಇದೆ, ಆಯ್ತಾ? ಇದು ಒಂದು ಕನ್ಸಿಲರ್, ಇದು 3000 ಚೇಂಜ್. ಅದೇ ಸೇಮ್ ಇದು ನಾಲ್ಕದಲ್ಲಿ 1500 ಚೇಂಜ್. ಮತ್ತೆ ಅದೇ ಇದರಲ್ಲಿ ಫಾರೆವರ್ 52. ಕನ್ಸೀಲರ್ ಎರಡು ಒಂದೇ. ಕನ್ಸೀಲ್ ಮಾಡ್ತೀರ ಅಷ್ಟೇ. ಅಂದ್ರೆ
ಇವಾಗ ನಾವು ಒಂದು ಗೋಡೆನ ಏನ್ ಮಾಡ್ತೀವಿ ಹೇಳಿ, ಅಲ್ಲೆಲ್ಲ ಡ್ಯಾಮೇಜ್ ಇದೆ, ಅದಕ್ಕೆ ಏನ್ ಮಾಡ್ತಾರೆ ಹೇಳಿ, ದಪ್ಪ ಹಾಕಿ ಪ್ಯಾಚ್ ಮಾಡ್ತೀವಿ. ಇವಾಗ ಒಬ್ಬ ಅವ್ನ್ ಪೇಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ ಗೋಡೆಗೆ, ಅವ್ನ್ ಫಸ್ಟ್ ಇವಾಗ ಅಲ್ಲೆಲ್ಲ ಇದಾಗಿರೋದನ್ನ ಸ್ವಲ್ಪ ಹಾಕ್ಬಿಟ್ಟು ಅದ್ರ ಲೆವೆಲ್ಗೆ ಒಂದೇ ಲೆವೆಲ್, ಇವಾಗ ನಮ್ ಸ್ಕಿನ್ ಏನಾಗಿದೆ, ಇಲ್ಲೊಂದ್ ಕಲರ್ ಇದೆ, ಇಲ್ಲೊಂದ್ ಕಲರ್ ಇದೆ, ಅದನ್ನ ನಾವೇನ್ ಮಾಡ್ತೀವಿ, ಪ್ಯಾಚ್ ಅಪ್ ಮಾಡ್ತೀವಿ. ಒಂದೇ ತರ ಇದ್ರೆ ನನ್ಗೆ ಮೇಕಪ್ ನೀಟಾಗಿ, ಇವಾಗ ಗೋಡೆ ನೀಟಾಗಿ ಶೈನಿಂಗ್ ಆಗಿ ನೀಟಾಗಿ ಬರ್ಬೇಕಂದ್ರೆ ಏನ್ ಮಾಡ್ತೀವಿ, ಫಸ್ಟ್ ಕನ್ಸೀಲ್ ಮಾಡ್ತೀವಲ್ವಾ, ಅದೇ ತರ ಕನ್ಸೀಲ್ ಮಾಡೋದು. ಇದು ಕಂಪ್ನಿಗಳು ಬರ್ಕೋತಾ ಹೋಗಿ ಕನ್ಸೀಲರ್ ಅಲ್ಲಿ ಯಾವ್ಯಾವ ಸಿಗುತ್ತೆ, ಮ್ಯಾಕ್ ಸಿಗುತ್ತೆ, ಪ್ಯಾಕ್ ಸಿಗುತ್ತೆ, PSC ಪ್ಯಾಕ್. ಇದನ್ನ ಈಗ ಹೆಂಗ್ ಮಾಡ್ತೀವಿ, ಮತ್ತೆ ಸುಪ್ರಾ, ಇದು ಡ್ರೈ ಸ್ಕಿನ್. ಇದು ಮ್ಯಾಕ್ ಮತ್ತೆ ಹೇಳಿದ್ರಲ್ಲ ಅದೆಲ್ಲ ಸ್ಕಿನ್ಗೂ ಇದು ಎಲ್ಲಾ ಸ್ಕಿನ್ ಅಂದ್ರೆ ಇವಾಗ ನಿಮ್ಗೆ ಕನ್ಸೀಲ್ ಅಂತಿದಂಗೆ ಒಂದೇ ಕೊಡಲ್ಲ. ಕನ್ಸೀಲ್ ಅಂತಿದಂಗೆ ಇವಾಗ ಇದು ಕನ್ಸೀಲರ್ ಪ್ಯಾಲೆಟ್ ಅಂದ್ರೆ ಈ ತರ ಕೊಡ್ತಾರೆ ನಿಮ್ಗೆ. ಇಲ್ಲಿಗ ಹಿಂಗಿದೆ ಅಲ್ವಾ. ಮತ್ತೆ ಇವಾಗ ತುಂಬಾ ಲೈಟ್, ಇವಾಗ ಇವ್ರ ಸ್ಕಿನ್ ಲೈಟ್ ಇದೆ ಅಲ್ಲ, ಇವ್ರ ಸ್ಕಿನ್ ಅಲ್ಲಿ ಇದ್ರಲ್ಲಿ ಆದ್ರೆ ಮಾಡಿ, ಕೆಲವು ಸರಿ ಎಲ್ಲರೂ ಯೂಸ್ ಮಾಡ್ತೀವಿ ಡಾರ್ಕ್ ಇರೋರ್ಗೆ. ಫೇರ್ ಇರೋರ್ಗೆ ನಾವ್ ಇದನ್ನ ಯೂಸ್ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ ಗೊತ್ತಾ, ಇನ್ನೊಂದ್ ಏನ್ ಗೊತ್ತಾ, ಅವ್ರ ಸ್ಕಿನ್ ಟೋನ್ ಗಿನ್ನ ನೀವು ಬೇರೆ ರಿಲೇಟೆಡ್, ಇವಾಗ ಕೋಮ್ಲಾಗೆ ಅವ್ರ ಸ್ಕಿನ್ ಟೋನ್ ಬಿಟ್ಟು ನಾವ್ ಯಾವ್ದಾದ್ರು ಡಾರ್ಕ್ ಶೇಡ್ ಯೂಸ್ ಮಾಡಿದ್ರೆ ಅವರು ಇನ್ನೂ ಡಾರ್ಕ್ ಆಗಿ ಕಾಣ್ತಾರೆ, ಮತ್ತೆ ಆಕ್ಸಿಡೈಸ್ ಆಗ್ಬಿಡುತ್ತೆ. ಒಂದು ಜಾಸ್ತಿ ಮಾಡ್ಬೇಕಲ್ವಾ, ಒಂದ್ ಲೆವೆಲ್ ಹೈಟ್ ಅಲ್ಲಿ ಇರ್ಬೇಕು. ಯಾವ್ದೇ ಒಂದ್ ಮಾಡಿದ್ರು ಒಂದ್ ಲೆವೆಲ್ ಹೈಟ್ ಅಲ್ಲಿ. ನನ್ ಸ್ಕಿನ್ ಟೋನಿಗೆ ಕನ್ಸೀಲ್ ಮಾಡ್ಬೇಕು ಅಂತ ಅಂದ್ರೆ ನಾನು ಇದ್ರಲ್ಲಿ ಮಾಡ್ತೀನಿ ಡಾರ್ಕ್ ಶೇಡ್. ಇವ್ರಿಗೆ ಕನ್ಸೀಲ್ ಮಾಡ್ಬೇಕು ಅಂದ್ರೆ ಈ ಶೇಡ್ ಯೂಸ್ ಮಾಡ್ತೀನಿ. ಅಕಸ್ಮಾತ್ ಕೆಲವು ಸರಿ ನಾವು ಶೇಡ್ಸ್ ನ ವೇರಿಯೇಷನ್ಸ್ ಆದ್ರೂ ಅವರು ಡಾರ್ಕ್ ಇರೋದಕ್ಕಿಂತ ಇನ್ನೂ ಡಾರ್ಕ್ ಆಗಿ ಕಾಣ್ತಾರೆ. ನಾವು ಫೇರ್ ಮಾಡಕ್ ಹೋದ್ರೆ ಇವಾಗ ಇನ್ನು ಫೇರ್ ಆಗಂತೂ ಕಾಣಲ್ಲ, ಬೂದ್ ಕಾಣುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಆಕ್ಸಿಡೈಸ್ ಆಗ್ಬಿಡುತ್ತೆ. ಈ ವೆರೈಟಿ ಕನ್ಸಿಲರ್ ಸಿಗುತ್ತೆ. ಇದು ಎಲೇಗಲ್ ಕಂಪ್ನಿ. ಪ್ರೊನೌನ್ಸಿಯೇಷನ್ ಬೇಕಾ, LAGIRL ಎಲೇಗಲ್. ಇದ್ರಲ್ಲಿ ಏನ್ ಗೊತ್ತಾ, ಎಲೇಗಲ್ ಬ್ರಾಂಡೆಡ್ ಅಲ್ಲಿ ಹೋದ್ರೆ ನಮ್ಗೆ ಸಮಥಿಂಗ್ ಜಾಸ್ತಿ ಇರುತ್ತೆ. ಇದು ಲೋಕಲ್ ಅಲ್ಲೂ ಸಿಗುತ್ತೆ, ನೋಡ್ಕೊಂಡ್ ತಗೋಬೇಕು. ಪಿಂಪಲ್ಸ್ ಈಗ ನನ್ನ ಫೇಸ್ ಅಲ್ಲಿ ತುಂಬಾ ರೆಡ್ ಇರುತ್ತೆ, ಒಬ್ರೊಬ್ರಿಗೆ ಫೇಸ್ ಅಲ್ಲೆಲ್ಲ ಹೆವಿ ರೆಡ್ ಇರುತ್ತಲ್ಲ, ಅಂತವ್ರಿಗೆ ಈ ಕನ್ಸೀಲ್ ನ ಯೂಸ್ ಮಾಡ್ತೀವಿ. ಈ ತರ ಶೇಡ್ಸ್ ಇರುತ್ತೆ, ಅದು ರಿಲೇಟೆಡ್. ಇವಾಗ ಏನೂ ಡಾರ್ಕ್ ಸರ್ಕಲ್ಸ್ ಇರಲ್ಲ, ಸ್ವಲ್ಪ ಏನೋ ಲಿಟಲ್ ಬಿಟ್ ಇವಾಗ ಏನೋ ಕೆಲವೊಂದು ಮಾರ್ಕ್ಸ್ ಇರುತ್ತೆ, ಅವ್ರಿಗೆ ಈ ತರದ್ದು ಎಲ್ಲೋ ಮತ್ತೆ ಅವ್ರ ಶೇಡ್ ಯಾವ್ದು ಬರುತ್ತೋ ಅಲ್ಲ. ಆರೆಂಜ್ ಇದೆ, ಡಾರ್ಕ್ ಶೇಡ್ ಇದೆ, ಇದೆಲ್ಲ ಲೈಟ್ ಟೋನ್. ಇದೆಲ್ಲ ಲೈಟ್ ಟೋನ್ಸ್ ನಮ್ಗೆ ಯೂಸಿಂಗ್ ಕಮ್ಮಿ. ಇವಾಗ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಮಿಕ್ಸ್ ಮ್ಯಾಚ್, ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದ್ ಶೇಡ್ ಮಾಡ್ತೀವಿ. ಇದು ಕ್ರೀಮ್ ತರ ಬರುತ್ತೆ. ಇದು ಈಗ ಗೊತ್ತಾಯ್ತಾನೆ, ನಾನು ಬಟ್ ಇವಾಗ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ ಗೊತ್ತಾಯ್ತು ತಾನೆ. ಗ್ರೀನು, ಆರೆಂಜು, ಇದು ಡಾರ್ಕ್. ಈ ಕೆಲವೊಂದ್ಸರಿ ಈ ಡಾರ್ಕ್ ಶೇಡ್ಸ್ ನ ಕಂಟ್ರೋಲ್ ಬಂದಾಗ ಹೇಳ್ತೀನಿ, ಕನ್ಫ್ಯೂಷನ್ ಆಗ್ತದೆ. ಇವಾಗ ಇಷ್ಟು ಕ್ಯಾರೆಕ್ಟರ್ ಅಂದ್ರೆ ಯಾವ್ದು ಆರೆಂಜು, ಗ್ರೀನು, ಯೆಲ್ಲೋ, ಆ ಮೂರ್ ಮಾತ್ರ ಕರೆಕ್ಟರ್ ಅಂತ. ನಾವು ಕರೆಕ್ಟರ್ ಅಂತ ಹೋದಾಗ ನಾವು ಆ 3 ಶೇಡ್ ಇರ್ಲೇಬೇಕು ನಮ್ಮಲ್ಲಿ, ಅದಾಯ್ತಾ. ಈಗ ಕರೆಕ್ಟರ್ ಕಂಪ್ಲೀಟ್ ಫೇಸ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ, ಫೌಂಡೇಶನ್ ಹೋಗ್ತೀವಿ. ಅರ್ಥ ಆಯ್ತಾ? ಜಸ್ಟ್ ಗೊತ್ತಾಗ್ತಿದೆ. ನಾನು ಫುಲ್ ಇದ್ ಮಾಡಿದ್ರೆ ಹೆಂಗನ್ಸುತ್ತೆ ನಿಮ್ಗೆ, ಬುದ್ ಬಟ್ ನಾವ್ ಈ ತರ MLC ಫ್ರೈ ಮಾಡ್ಬೇಕಾದ್ರೆ ನೀಟಾಗಿ MLC ಫ್ರೈ ಮಾಡ್ಬೇಕು. ಪ್ಲೇಟ್ ಗೊತ್ತಾಯ್ತಾ. ಶೇಡ್ ನಮ್ಗೆ ಮೇನ್ ಯಾವ್ಯಾವ್ದು ಇರ್ಬೇಕು, ಒಂದು ಡಾರ್ಕ್ ಶೇಡ್ ಇರ್ಬೇಕು, ಒಂದು ಲೈಟ್ ಶೇಡ್ ಇರ್ಬೇಕು.
ಡಾರ್ಕ್ ಇರೋರಿಗೆ ಡಾರ್ಕ್ ಯೂಸ್ ಮಾಡ್ತೀವಿ, ತುಂಬಾ ಫೇರ್ ಇರೋರಿಗೆ ಯೂಸ್ ಮಾಡ್ತೀವಿ. ಮೀಡಿಯಂ ಟೋನ್ ಬಂದಾಗ ಎರಡು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೇಕು. ಕೆಲವು ಸರಿ ಇದನ್ನ 50-50 ಯೂಸ್ ಮಾಡಿದ್ರೆ 1 ಶೇಡ್ ಬರುತ್ತೆ. ಇದನ್ನ 75 ಇದನ್ನ 25 ಯೂಸ್ ಮಾಡಿದ್ರೆ 1 ಶೇಡ್ ಬರುತ್ತೆ. ಇದು 75 ಇದು 25 ಶೇಡ್ ಯೂಸ್ ಮಾಡಿದ್ರೆ ನಮ್ಗೆ 4 ಶೇಡ್ ನ ನಾವು ಇದರಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಎಲ್ಲಾ ಶೇಡ್ನು ಒಬ್ಬ ಮೇಕಪ್ ಆರ್ಟಿಸ್ಟ್ ಬಳಸೋದಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾದ್ರಲ್ಲೂ ಅಷ್ಟೇನೆ, ಹುದಾದಲ್ಲಿ ತಗೊಳ್ಳಿ, ಮತ್ತೆ ಮ್ಯಾಕ್ ಅಲ್ಲಿ ತಗೊಳ್ಳಿ, ಎಲೆದಲ್ಲಿ ತಗೊಳ್ಳಿ, ಯಾವ್ದೇ ತಗೊಂಡ್ರು ಅಷ್ಟೇ ನಿಮ್ಗೆ 1 ಶೇಡು 2 ಶೇಡು ಎಲ್ಲದಕ್ಕೂ ನಾವು ಬಂಡವಾಳ ಹಾಕಕ್ಕಾಗಲ್ಲ ಅಲ್ವಾ. 2 ಶೇಡ್ಸ್ ಇದ್ದಾಗ ನಾವು 4 ಶೇಡ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು. ಈಗ ಏನಾಯ್ತು, ನಮ್ದು ಶೇಡ್ಸ್ ಬರ್ತಕ್ಕ, ಬೇರೆ ಬೇರೆ ಶೇಡ್ಸ್, ತುಂಬಾ ವೆರೈಟೀಸ್ ಆಫ್ ಲೈಟ್ ಡಾರ್ಕ್ ಶೇಡ್ಸ್, ವೆರೈಟೀಸ್ ಆಫ್ ಶೇಡ್ಸ್ ಇದೆ. ಒಂದೊಂದು ನಂಬರ್ ಅಲ್ಲೂ ವೇರಿಯೇಷನ್ಸ್, ನಂಬರ್ಸ್ ಅಲ್ಲೂ ವೇರಿಯೇಷನ್ಸ್ ಇರುತ್ತೆ. ನಿಮ್ಗೆ ಚಾರ್ಟ್ ಕೊಡ್ತಾರೆ, ಡಾರ್ಕ್ ಶೇಡ್ ಇಂದಾನು ಫೇರ್ ಶೇಡ್ ವರೆಗೂ ಕೊಡ್ತಾರೆ. ನಿಮ್ಗೆ ಯಾವ ಶೇಡ್ ಮೇನ್ ಬೇಕನ್ಸುತ್ತೋ ಆ ಶೇಡ್ ನ ನೀವು ಪರ್ಚೇಸ್ ಮಾಡಿ. ನಾನ್ ಹೇಳೋದು ಏನಂದ್ರೆ ಒಂದು ಡಾರ್ಕ್ ಶೇಡ್ ಒಂದು ಫೇರ್ ಶೇಡ್ ಅದ್ರಲ್ಲಿ ನಾವು ಕ್ರಿಯೇಷನ್ ಮಾಡ್ಕೋಬಹುದು. ಈಗ ಮಾಡಿದ್ದು ಅದೇ ತಾನೆ, ನಾವು ಕ್ರಿಯೇಟ್ ಮಾಡ್ತೀವಿ ಮಿಕ್ಸ್ ಅಂಡ್ ಮರ್ಜ್. ಯಾವ ಶೇಡ್ಸ್ ಬೇಕು ಇಷ್ಟು ಪರ್ಸೆಂಟೇಜ್ ನಿಮಗೆ ಗೊತ್ತಾಗ್ಬೇಕು. ಅಲ್ಲಿ ಸ್ಕಿಪ್ ಏನೇನ್ ಮಾಡ್ತೀವಿ, ಮಸ್ಕರ ಸ್ಕಿಪ್ ಇದು ಏನು, ಲ್ಯಾಶಸ್ ನ ಸ್ಕಿಪ್ ಇದು ಮಾಡ್ತೀವಿ, ಲೆನ್ಸ್ ನ ಸ್ಕಿಪ್ ಮಾಡ್ತೀವಿ. ಓಕೆ, ಇಲ್ಲಿ ನಾವು ಲ್ಯಾಶಸ್ ಹಾಕಿದ್ರೆ ಬಜೆಟ್ ವೈಸ್ ಅವಾಗ ಏನ್ ಮಾಡ್ತೀವಿ, ಮಸ್ಕರಾನೇ 2 ಟೈಮ್ ಅಪ್ಲೈ ಮಾಡ್ತೀವಿ. ಇದಕ್ಕೆಲ್ಲ HD ಮೇಕಪ್ ಅಲ್ಲೆಲ್ಲ ಲೆನ್ಸ್ ಕಂಪಲ್ಸರಿ ಮತ್ತೆ ಲ್ಯಾಶಸ್ ಎಲ್ಲ ಹಾಕ್ತೀವಿ. ಅರ್ಥ ಆಯ್ತಾ? ಕೆಲವು ಸರಿ ಲೈಟ್ ಮೇಕಪ್ ಅಂತ ಮಾಡ್ತೀವಿ. ಲೈಟ್ ಮೇಕಪ್ ಅಂದ್ರೂ ನಾವೇನ್ ಮಾಡ್ಬೇಕು, CTM ಮಾಡೇ ಮಾಡ್ಕೋಬೇಕು. ಫೇಸ್ ಇದನ್ನ ಮಾಡೇ ಮಾಡ್ಕೊತೀರಾ, ಮಾಯ್ಚರೈಸರ್ ಮಾಡ್ತೀರಾ, ಪ್ರೈಮರ್ ಮಾಡ್ತೀರಾ, ಕರೆಕ್ಟರ್ ಮಾಡಲ್ಲ, ಕನ್ಸೀಲರ್ ಮಾಡಲ್ಲ, ಡೈರೆಕ್ಟ್ ಫೌಂಡೇಶನ್ ಮಾಡ್ತೀರಾ, ಜಸ್ಟ್ ಪೌಡರ್ ಅಪ್ಲೈ ಮಾಡ್ತೀರಾ. ಕನ್ಸೀಲರ್ ಏನು ಯೂಸ್ ಮಾಡಿ, ಡಿಪೆಂಡ್ಸ್ ಅಪಾನ್ ಕಸ್ಟಮರ್ ಹೆಂಗ್ ಕೇಳ್ತಾರೆ, ಹೆಂಗ್ ಬಜೆಟ್ ವೈಸ್ ಹೆಂಗ್ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ಫೌಂಡೇಶನ್ ಮಾಡ್ತೀವಿ. ಇದು ಮಾಯ್ಚರೈಸರ್, ಪ್ರೈಮರ್, ಫೌಂಡೇಶನ್ ಹಾಕ್ತೀವಿ, ಲೂಸ್ ಪೌಡರ್. ಈಗ ಮೆಚೂರ್ಡ್ ಸ್ಕಿನ್ ಗೆಲ್ಲ ನಾವು ಏನ್ ಮಾಡ್ತೀವಿ ಅದೇ ತರ ಮಾಡ್ತೀವಿ. ಆಯ್ತಾ? ಹಾಗಾದ್ರೆ ಮಾಮೂಲಿ ಇದು ಲೂಸ್ ಪೌಡರ್ ಹಾಕಿ, ಕಾಂಪ್ಯಾಕ್ಟ್ ಹಾಕಿ, ಬ್ರಷ್ ಕೆಲವು ಸರಿ ಕೇಳಲ್ಲ, ಹೈಲೈಟ್ ಕೇಳಲ್ಲ, ಇದೆಲ್ಲ ನಾರ್ಮಲ್ ಆಗಿ ಮೇಕಪ್ ಸ್ಪ್ರೇ ಮಾಡ್ತೀರಾ, ಮೇಕಪ್ ನ್ಯೂಡ್ ಮೇಕಪ್ ಅಂತ ಅಂದ್ರೆ ನಾವು ನ್ಯೂಡ್ ಅಂದ್ರೆ ಈ ತರ ನೋಡಿ, ಎಲ್ಲ ಈ ತರ ನ್ಯಾಚುರಲ್ ಆಗಿ ನ್ಯೂಡ್, ಇದು ನ್ಯೂಡ್ ಅಂತೀವಿ. ಬಟ್ ಇದನ್ನೆಲ್ಲ ಮ್ಯಾಟ್ ಅಂತೀವಿ. ಎನಿ ಶಿಮ್ಮರ್ ಏನು ಇದ್ದಾರೆ ನೋಡಿ, ಬರೀ ಪ್ಲೈನ್ ಇದು ಮ್ಯಾಟ್. ಅದ್ರಲ್ಲೇ ಇದು ಶೈನ್, ಇದು ಶೈನ್. ಅರ್ಥ ಆಯ್ತಾ? ಮ್ಯಾಟ್ ಅಂದ್ರೆ ಇದೆಲ್ಲ ಮ್ಯಾಟ್, ಇದು ಶೈನ್. ಕಾಣಿಸ್ತಿದ್ಯಾ ನೋಡಿ, ಕಾಣಿಸ್ತಿದ್ಯಾ? ಇದ್ರಲ್ಲಿ ವೆರೈಟೀಸ್ ಯಾವುದೇ ನೀವು ಹೈ ಪ್ಯಾಲೆಟ್ ತಗೊಂಡ್ರೆ ನೋಡಿ, ಎಲ್ಲಾ ಪ್ಯಾಲೆಟ್ ಅಲ್ಲಿ ಬಂದ್ರೆ ಮ್ಯಾಟ್ ಇರುತ್ತೆ ಮತ್ತೆ ಶೈನರ್. ಮೇಕಪ್ ಫಿಕ್ಸರ್ ಹೆಂಗೆ ಅಂದ್ರೆ, ಮೇಕಪ್ ಕಂಪ್ಲೀಟ್ ಆದ್ಮೇಲೆ ನಾವು ಮೇಕಪ್ ನ ಫಿಕ್ಸ್ ಮಾಡ್ತೀವಿ. ಹಂಗಂತ ಇದನ್ನ ತುಂಬಾ ನಿಯರೆಸ್ಟ್ ಇಂದ ಹೊಡಿಯೋದು ಆತರ ಮಾಡಂಗಿಲ್ಲ, ತುಂಬಾ ದೂರಿಂದ ಈ ತರ. ಅದನ್ನ ಡ್ರೈ ಆಗೋದಕ್ಕೆ ವೆಯ್ಟ್ ಮಾಡಕ್ಕೆ ಹೇಳ್ಬೇಕು. ಆಯ್ತಾ? ಜಸ್ಟ್ ಅದು ಡ್ರೈ ಆದ್ಮೇಲೆ ಮೇಕಪ್ ಫಿಕ್ಸ್ ಆದಂಗಿರುತ್ತೆ. ತುಂಬಾ ಹತ್ರದಲ್ಲಿ ಹಿಂಗ್ ಹತ್ರ ಬಂದು ಹೊಡಿಯೋ ತರ ಇಲ್ಲ, ಸ್ವಲ್ಪ ನಿಯರೆಸ್ಟ್. ಹೈ ಕ್ಲೋಸ್ ಮಾಡಕ್ ಹೇಳಿ, ಕ್ಲೋಸ್ ಮಾಡ್ಕೊಂಡು ಈ ತರ ನೀಟಾಗಿ ಮಾಡಿದ್ರೆ ಆಯ್ತು.